ತುಂಬ ಜನ ಹೇಗೆ ಸರ್ 4 ಖಾಲಿ ಇದೆಯಲ್ಲ ಸರ್ ಅದು ಸಚಿವ ಸಂಪುಟ 4 ಖಾಲಿ ಇದೆಯಲ್ಲ ಸರ್ ಎರಡೇ ಖಾಲಿ ಅದು ಫಿಲ್ ಆಗುತ್ತೆ ಹೇಗೆ ಸರ್ ಒಟ್ಟು 34 ಸರ್. ಈಗ ಪ್ರಧಾನಿ ಅವರು ಭೇಟಿ ನಾಗೇಂದ್ರ ಒಬ್ಬ ರಾಜಣ್ಣ ಒಬ್ಬ ಬಿಟ್ರೆ ಬಾಕಿ ಅದು ರೀಫಿಲ್ ಯಾವಾಗ ಸರ್ ಅದು ರೀಫಿಲ್ ಯಾವಾಗ ಆಗುತ್ತೆ ಸರ್ ಅದನ್ನ ರೀಸಬಲ್ ಆಗುವಾಗ ಮಾಡ್ತಾರೆ. ಸರ್ ಭೇಟಿ ಅನುದಾನ ಕೇಳಿದ್ರು ಸರ್ ಬೆಂಗಳೂರಲ್ಲಿ ಬ್ಯಾಂಕ್ ದರೋಡೆ ಆಗಿದೆ ಸರ್ ಅದೆಲ್ಲ 7 ಕೋಟಿ ದುಡ್ಡು ದರೋಡೆ ಆಗಿತ್ತು ಸರ್. ಈ ಪ್ರಕರಣ ಜಾಸ್ತಿ ಆಗ್ತಾ ಇದೆಯಲ್ಲ ಸರ್ ಅಂತ ಸುಳಿವು ಸಿಕ್ಕಿದೆ. ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ. ಅವ್ರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ತೀವಿ. ಅವ್ರನ್ನ ಅರೆಸ್ಟ್ ಮಾಡೇ ಮಾಡಿ. ಮೋದಿ ದೆಹಲಿಗೆ ಹೋಗಿದ್ರಿ, ಮೋದಿ ಅವರೆಲ್ಲ ಭೇಟಿ ಆಗಿದ್ರಿ ಸರ್, ಏನಾಯ್ತು ಅದೆಲ್ಲ? ಹೇಳಿದ್ದೀನಿ ನಾನು. ಒಂದು ಮಳೆ ಜಾಸ್ತಿ ಆಗಿದೆ ಈ ಸಾರಿ, ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ. ಎರಡನೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ. ಕಬ್ಬು ಬೆಲೆ ನೀವು 10.5 ಇಳುವರಿಗೆ 3,550 ಕೋಟಿ ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್. ಸೊ ನಾನು ರೈತರು ಚಳವಳಿ ಮಾಡ್ತಾ ಇದ್ರು, ರೈತರ ಜೊತೆ ಮಾತಾಡಿ, ಶುಗರ್ ಫ್ಯಾಕ್ಟರಿ ಜೊತೆ ಮಾತಾಡಿ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ. ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಬಿಟ್ಟು ಒಂದು ಟನ್ನಿಗೆ ಅಂದ್ರೆ 11.25 ಇಳುವರಿ ಕಬ್ಬಿಗೆ 3,300 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿ. 20 ಹೆಚ್ಚು ಬಾರಿ ಚಾಮರಾಜನಗರಕ್ಕೆ ಬಂದಿದ್ದೀರಾ ಸರ್? 20 ಹೆಚ್ಚು ಬಾರಿ ಚಾಮರಾಜನಗರಕ್ಕೆ ಬಂದಿದ್ದೀರಾ? ಒಂದು ಮೂಢನಂಬಿಕೆ ಹೋಗ್ತಿದ್ದೀರಾ ಸರ್? ಚಾಮರಾಜನಗರ ಕಾಲಿಟ್ಟರೆ ಮುಖ್ಯಮಂತ್ರಿ ಅಧಿಕಾರಿಗಳು ಮೂಢನಂಬಿಕೆ, ಮೌಢ್ಯಗಳು, ಕಂದಾಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಅದರಿಂದ ಚಾಮರಾಜನಗರಕ್ಕೆ ಬಂದ್ರು ಒಂದೇ, ಮೈಸೂರಿಗೆ ಬಂದ್ರು ಒಂದೇ, ಬೆಂಗಳೂರಿಗೆ ಬಂದ್ರು ಒಂದೇ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋದು. ಕರ್ನಾಟಕದ 31 ಜಿಲ್ಲೆಗಳಲ್ಲಿಗೂ ಕೂಡ ಹೋಗ್ತೇನೆ, ಬರ್ತೇನೆ. ಅಧಿಕಾರ ಗಟ್ಟಿ ಮಾಡಿದ್ದೀರಾ ಸರ್? ಈ ಮೂಢನಂಬಿಕೆಯಲ್ಲಿ ನಂಬಿಕೆ ಇಲ್ಲ ಅಂತಂದ್ಮೇಲೆ ಇವೆಲ್ಲ ಪ್ರಶ್ನೆಗಳು ಬರೋದೇ ಇಲ್ವಲ್ಲ. ನೀವು ಭಾಷಣ ಹೇಳಿದ್ರಲ್ಲ ಸರ್, ಅಧಿಕಾರ ಗಟ್ಟಿಯಾಗಿದೆ ಅಂತ ಸರ್. ಅದಕ್ಕೆ ಹೇಳದ್ದು ಮೂಢನಂಬಿಕೆಗಳು ನಂಬಲ್ಲ ಅಂತ ಅನ್ನೋದು ಒಂದು. ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವ್ರಿಗೆ ಅರಿವಾಗ್ಲಿ ಅಂತಕ್ಕಂಥದ್ದು ಎರಡನೇದು. ಮೂರನೇದು, ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ, ಅಧಿಕಾರ ಹೋಗಿಲ್ಲ, ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳಿ. ಇನ್ನೂ ಗಟ್ಟಿ ಆಗುತ್ತೆ ಸರ್, ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಆಗುತ್ತೆ ಸರ್. ಗಟ್ಟಿ ಆಗಿರ್ತದೆ, ಈಗಲೂ ಗಟ್ಟಿಯಾಗಿದೆ, ಮುಂದೇನೂ ಗಟ್ಟಿಯಾಗಿರ್ತದೆ. ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತ ಸಿಎಂ ಅಂದ್ರೆ ಅಂತ ಸಿಎಂ ಆದ್ರೆ ನಮ್ಮ ಅಣ್ಣ ಸಿಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡ್ಬೇಕು ಅನ್ನೋ ತರದಲ್ಲಿ ಡಿ ಕೆ ಸುರೇಶ್ ಅವರು ಹೇಳಿದ್ರು. ಬೆಂಗಳೂರು ರಿಯಾಕ್ಟ್ ಮಾಡಿ ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ಅಂತ ಇದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದೆ, ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನವೆಂಬರ್ ಕ್ರಾಂತಿ ಅಂತಿದ್ರು ಸರ್. ನವೆಂಬರ್ 21 ಕ್ರಾಂತಿ ಅಂತ ಹೇಳಿದ್ರು ನೀವೇ ಹುಟ್ಟಾಕಿದವರು. ಕ್ರಾಂತಿ ಅಂತ ಹುಟ್ಟಾಕಿದವ್ರೆ ನೀವು ಮಾಧ್ಯಮದವರು. ಅದರಿಂದ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮ್ಗೆ ಸರ್ಕಾರ ಕೊಟ್ಟಿದ್ದಾರೆ. 5 ವರ್ಷ ಆದ್ಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ. 5 ವರ್ಷ ನೀವೇ ಇರ್ತೀರ ಅನ್ನೋದೇ ಚರ್ಚೆಗಳು ಸಾಕತ್ತು ದೊಡ್ಡ ಮಟ್ಟದಲ್ಲಿ. ಅಲ್ಲ ಸರ್, 2013 ಆ ಚರ್ಚೆಗಳು ಇರಲಿಲ್ಲ ಸರ್. ಪೂರ್ಣಾವಧಿ ಸಿಎಂ ಅಂತ ಹೇಳಿ ಘೋಷಣೆ ಆಗಿತ್ತು, ಯಾವುದೇ ಚರ್ಚೆಗಳಾಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಂಗೆ ಚರ್ಚೆಗಳಾಗ್ತಾ ಇದೆ.